ನಾವು ಇವತ್ತ ವರ್ಣಮಿ ಮಹಾನವಮಿಯಲ್ಲಿ ನೆರೆದಿದ್ದೇವೆ. ಅಪ್ಪ ಅವರ ಚೈತನ್ಯವನ್ನ ನಾವು ದಿನದಲ್ಲಿ ನೆನೆಸ್ಕೊಳ್ಬೇಕಾದಂತ ನಮ್ಮ ಕರ್ತವ್ಯ. ನಾವು ಅದನ್ನೇ ಮಾಡಬೇಕು. ಯಾರ ಕೊಳಲ್ಲಿ ಇಷ್ಟಲಿಂಗ ಇದೆಯೋ ಅವ್ರ ಕೈಯಲ್ಲಿ ಇಷ್ಟಲಿಂಗ ತಗೊಂಡು ವಚನ ಪಠಣ ಮತ್ತು ಲಿಂಗ ನಿರೀಕ್ಷೆ ಮಾಡಬೇಕು. ಯಾರಲ್ಲಿ ಕೊಳಲ್ಲಿ ಇಷ್ಟಲಿಂಗವಿಲ್ಲೋ ಅವರು ಒಳಗಿರುವಂತಹ ಚೈತನ್ಯವನ್ನ, ಆ ಪ್ರಾಣಲಿಂಗವನ್ನ ನಾವು ನೆನೆಸಿಕೊಂಡು ಈ ವಚನವನ್ನ ಹೇಳಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ವಚನ ನಿರೀಕ್ಷೆ, ಲಿಂಗ ನಿರೀಕ್ಷೆ. ಎಲ್ಲರೂ ಇಷ್ಟಲಿಂಗವನ್ನ ತಮ್ಮ ಅಂಗೈಯಲ್ಲಿ ತಗೋಬೇಕು. ಎಲ್ಲರೂ ತಗೋಬೇಕು. ಎಲ್ಲ ಒಬ್ರು ಮುಖ ಒಬ್ರು ನೋಡ್ಕೊಂಡು ಕೂತ್ರಾಗದಿದೆ. ಚಂದ್ರನ ನಾವು ಲಿಂಗದಲ್ಲಿ ನೆನಪಬೇಕಾಗ್ತದೆ. ಯಾರು ಲಿಂಗ ಇಲ್ಲೋ ಅವರು ವಚನ ಪಠಣ ಮಾಡ್ರಿ ಸಾಕು. ಅಂಗೈಯಲ್ಲಿ ಇಷ್ಟಲಿಂಗವನ್ನು ಪ್ರತಿಷ್ಠಾಪಿಸಬೇಕು. ಇದು ಅತ್ಯಂತ ಮರಣವೇ ಮಹಾನವಮಿಯ ಅತ್ಯಂತ ಪ್ರಮುಖವಾದಂಥ ಕಾರ್ಯಕ್ರಮ. ನಾವು ಇದನ್ನು ಆಚರಿಸಲೇಬೇಕು. ಯಾಕಂದ್ರೆ ನಾವೆಲ್ಲೂ ಇದನ್ನ ಆಚರಿಸ್ತಾ ಇಲ್ಲ. ನಾವು ಆದಷ್ಟು ಪ್ರಯತ್ನ ಮಾಡಿ ಈ ಸಂದರ್ಭದಲ್ಲಿ ಇದಕ್ಕೆ ಒಂದು 10 ನಿಮಿಷ ಸಾಕಾಗ್ತದೆ. ದಯವಿಟ್ಟು ನಾ ಹೇಳ್ದಂಗೆ ಎಲ್ಲರೂ ಹೇಳಬೇಕಾಗಿ ಕೇಳ್ಕೊಳ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರಸಿಯಿಂದ ನಿಮ್ಮಯ ಹಾಡುವೆ ಚಂದ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತ್ಯನಗೆ ಹರಬಸವಾಯ ನಮಃ ಎಂದು ಪಾಪದೂರನಾದೆ ಗುರು ಬಸವಾಯ ನಮಃ ಎಂದು ಭವದೂರನಾದೆ ಲಿಂಗ ಬಸವಾಯ